ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರ್ಎಸ್ಎಸ್ಗೆ ಮೂಗುದಾರ ಹಾಕೋದಕ್ಕೆ ನೆಹರು ಇಂದಿರಾ ಗಾಂಧಿಗೆ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದಲ್ಲಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಂಸದ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮರಿ ಖರ್ಗೆಗೆ ಆರ್ಎಸ್ಎಸ್ಗೆ ಮೂಗುದಾರ ಹಾಕೋದಕ್ಕೆ ಸಾಧ್ಯವಿಲ್ಲ. ಆರ್ಎಸ್ಎಸ್ಗೆ ಮೂಗುದಾರ ಹಾಕೋದಕ್ಕೆ ನೆಹರು ಇಂದಿರಾ ಗಾಂಧಿಗೆ ಆಗಿಲ್ಲ. ಇಟಲಿ ಮೇಡಮ್ ಮಗನಿಗೆ ನಮ್ಮ ದೇಶದ ಇತಿಹಾಸ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಯಾವ ರೀತಿ ಗೌರವ ತೋರಿಸಬೇಕು ಎಂಬ ಸೆನ್ಸ್ ಕೂಡ ಇಲ್ಲ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿರುವಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ 10 ಜನ್ಮ ಎತ್ತಿ ಬಂದ್ರು ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಅದು ಕೋರ್ಟ್ ಅಲ್ಲಿ ತೀರ್ಮಾನ ಆಗಬೇಕು. ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ ಇವ್ರು ನಿರಪರಾಧಿ ಅಂತ ಹೇಳಿ ತೀರ್ಮಾನ ಆಗೋರ್ಗು ಇವ್ರ SIT ಏನಿದೆ ಅವ್ರದ್ದು ಟೀಮ್, ಅದು ಅವ್ರ ಟೀಮ್ ಮಾಡ್ಕೊಂಡು ಅದರಿಂದ SIT ಕೊಡಂತವ್ದು, ಏನು ಕ್ಲೀನ್ ಶೀಟ್ ಕೊಡಂತವ್ದಲ್ಲ. ಅದಕ್ಕೋಸ್ಕರ ಅವ್ರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಾರ್ದು ಅಂತ ಹೇಳಿ ಕೋರ್ಟ್ ಆರ್ಡರ್ ಇದ್ದ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುತ್ತವ್ದು, ಡೆಲ್ಲಿಗೆ ಹೋಗುತ್ತವ್ದು, ಇದನ್ನೆಲ್ಲ ಬಂದಿದ್ದು ಇವ್ರ ಕಾನೂನು ಸಂವಿಧಾನ ಜನರ ಮುಂದೆ ನೋಡ್ಸೋದಕ್ಕಷ್ಟೇ. ಇವ್ರಿಗೆ ರಾಹುಲ್ ಗಾಂಧಿಗಾಗ್ಲಿ ಇವ್ರಿಗಾಗ್ಲಿ ಅವ್ರು ಅದನ್ನ ಅಳವಡಿಸ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡ್ಬೇಕಂತ ಹೇಳಿ ಅವ್ರ ಮನಸ್ಸಲ್ಲೂ ಇಲ್ಲ. ಸೂಟ್ ಕೇಸ್ಗಳನ್ನ ಹೆಚ್ಚಿಗೆ ಇಟ್ಕೊಂಡು 100 ಕೋಟಿ 200 ಕೋಟಿ ಹಣ ಕೊಟ್ಟರು ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರನ್ನು ಕಡೆಗಣಿಸಿ ಅವ್ರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸುಮಾರು ಜನರನ್ನ ಕೈ ಬಿಟ್ಟು ಇವತ್ತು ಇವ್ರ ಜೊತೆಲಿ ಯಾರ್ಯಾರು ಸರಿ ಹೋಗ್ತಾರೆ, ಉಸಿಲಿ ಮಾಡೋದಕ್ಕೆ ಸರಿ ಹೋಗ್ತಾರೆ, ಈ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಇವತ್ತು ಮಂತ್ರಿಮಂಡಲನ್ನ ವಿಸ್ತರಣೆ ಮಾಡಿರ್ತಕ್ಕಂಥವ್ರು ನೋಡಿದ್ರೆ, ಈ ನಾಗೇಂದ್ರ ಅವರು ಏನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರನ್ನ ಇಡಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಹೈದರಾಬಾದ್ ಕಳಿಸಿರ್ತಕ್ಕಂಥದ್ದು, ಲ್ಯಾಂಬರ್ಗಿನಿ ಕಾರ್ ತಗೊಂಡಿರ್ತಕ್ಕಂಥದ್ದು, ಸುಮಾರು ಜ್ಯುವೆಲರಿ ಶಾಪ್ಗಳಿಗೆ ಅಕೌಂಟ್ಗಳಿಗೆ ಹಣ ಕಳಿಸಿರ್ತಕ್ಕಂಥದ್ದು, MP ಎಲೆಕ್ಷನ್ ಅಲ್ಲಿ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಮತ್ತೆ ಬೇರೆ ಬೇರೆ ಕಡೆ ಅದನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಗೊತ್ತಾಗಿದ್ದಾದ್ಮೇಲೆ ಅವರಿಂದ ರಾಜೀನಾಮೆ ಪಡ್ಕೊಂಡಿದ್ರು, ಅವ್ರು ಜೈಲಲ್ಲೂ ಇದ್ರು. ಆದ್ರೆ ಇವತ್ತು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಂಡಿರ್ತಕ್ಕಂಥವ್ರು ನೋಡಿದ್ರೆ ಅವರು ಸೂಟ್ ಕೇಸ್ಗಳು ಇನ್ನೊಂದು ಮತ್ತೊಂದು ಬಸ್ಗಳಲ್ಲಿ ಮಿನಿ ಬಸ್ಗಳಲ್ಲಿ ತುಂಬಿಕೊಂಡು ದುಡ್ಡು ಕೊಟ್ರೆ ಎಲ್ಲಿ ಕೊಟ್ರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು 70 ಭಾಗ ಎಲ್ಲಾರನ್ನು ಕೇಸ್ಗಳಲ್ಲಿ ಇರ್ತಕ್ಕಂಥವ್ರು.